ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಷಯ ಏನು ಅಂತಂದರೆ ಶ್ರೀಮಂತಿಕೆ ಮತ್ತು ಬಡತನ. ಕೆಲವರು ಶ್ರೀಮಂತರಾಗಿರ್ತಾರೆ, ಕೆಲವರು ಬಡವರಾಗಿರ್ತಾರೆ. ಕೆಲವರು ಹುಟ್ಟಬೇಕಾದಾಗಲೇ ಶ್ರೀಮಂತರ ಫ್ಯಾಮಿಲಿ ಜನ್ಮ ಆಗಿರ್ತಿದ್ದು, ಇನ್ನು ಕೆಲವ್ರದ್ದು ಬಡವರ ಫ್ಯಾಮಿಲಿ ಜನ್ಮ ಆಗಿರ್ತದೆ. ಇದು ಯಾಕೆ ಹೀಗೆ? ಈ ಒಂದು ಸೃಷ್ಟಿ ನಾಟಕದಲ್ಲಿ ಬೇರೆ ಬೇರೆ ಪಾತ್ರಗಳಿದ್ದಾವೆ. ಎಲ್ಲರೂ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಡಾಕ್ಟರ್ ಆದ್ರೆ ಪೇಷಂಟ್ ಯಾರು? ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಒಂದು ನಾಟಕ ಬೇಹದ್ದಿನ ನಾಟಕವಾಗಿದೆ. ಎಲ್ಲರೂ ಅವರವ್ರ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ಮದಂತೆ ಜನ್ಮವು ಪ್ರಾಪ್ತಿ. ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೇವೆ ಅದರಂತೆ ಜನ್ಮ ಪ್ರಾಪ್ತಿ ಆಗುತ್ತೆ. ಹಾಗಾದ್ರೆ ನಾವು ಈ ಕರ್ಮಗಳನ್ನು ಶ್ರೇಷ್ಠ ಮಾಡ್ಕೊಳ್ಬೇಕಾಗುತ್ತೆ. ಕರ್ಮ ಶ್ರೇಷ್ಠ ಇಲ್ಲದೆ ನಮ್ಮ ಜೀವನ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರಗಳ ಪರಿವರ್ತನೆ ಮಾಡ್ಕೊಳ್ಳಿ. ಸಂಸ್ಕಾರಗಳ ಪರಿವರ್ತನೆ ಮಾಡಿದ್ರೆ ನಮ್ಮ ಸಂಸಾರವೇ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ಈ ಸಂಸ್ಕಾರಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಳಿ? ನಾನು ಹೇಳಿದ ಪ್ರಕಾರ ಸಂಸ್ಕಾರದಂತೆ ಜನ್ಮವು ಪ್ರಾಪ್ತಿ. ಯಾವ ರೀತಿ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗ್ತಿರೋ ಅದೇ ರೀತಿ ನಿಮ್ಮ ಜನ್ಮವು ಪ್ರಾಪ್ತಿಯಾಗ್ತದೆ. ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅದರ ಪ್ರಕಾರ ಕರ್ಮದ ಆಧಾರದ ಮೇಲೆ, ಸಂಸ್ಕಾರದ ಆಧಾರದ ಮೇಲೆ ನಿಮ್ದು ಆ ಫ್ಯಾಮಿಲಿಯಲ್ಲಿ ಜನ್ಮ ಆಗಿದೆ. ಶ್ರೇಷ್ಠ ಕರ್ಮಗಳನ್ನು ಮಾಡಿದಾಗ ಶ್ರೇಷ್ಠ ಫ್ಯಾಮಿಲಿಯಲ್ಲಿ ಜನ್ಮ ಆಗಿದೆ. ಅದಕ್ಕೋಸ್ಕರ ನಾವು ಮಾಡುವಂತ ಕರ್ಮಗಳು ಶ್ರೇಷ್ಠ ಆಗಿರ್ಬೇಕು. ಕೆಲವರು ಬಡವರಾಗಿ ಹುಡ್ತಾರೆ, ಕೆಲವರು ಶ್ರೀಮಂತರಾಗಿ ಹುಡ್ತಾರೆ. ಈಗ ಹುಟ್ಟಿರ್ಬೋದು. ಈಗ ನಾವೇನ್ ಮಾಡ್ಬೇಕಂತಂದ್ರೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸಂಕಲ್ಪಗಳ ಪರಿವರ್ತನೆ ಮಾಡ್ಕೊಳ್ಬೇಕು. ಸಂಕಲ್ಪಗಳ ಪರಿವರ್ತನೆ ಮಾಡ್ಕೊಳ್ಳದೆ ಸಂಸ್ಕಾರಗಳ ಪರಿವರ್ತನೆ ಆಗಂಗಿಲ್ಲ. ಸಂಸ್ಕಾರ ಅಂತಂದ್ರೆ ಹ್ಯಾಬಿಚುಯೇಟೆಡ್ ಪ್ರೋಸೆಸ್ ಅಂತ ಹೇಳ್ತಾರೆ. ನೀವೇನ್ ಕರ್ಮ ಮಾಡ್ತೀರಿ ಅದು ಸಂಸ್ಕಾರ ಆಗಿರ್ತದೆ, ಅದು ಸಂಸ್ಕಾರ ಆಗ್ತಾ ಹೋಗ್ತದೆ. ಸೊ ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ ಸಂಸ್ಕಾರ, ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ಸಂಸ್ಕಾರ. ಹಾಗೆ ಕೆಲವೊಂದು ರಿಸರ್ಚ್ ಮಾಡಲಾಯಿತು. ಏನಂತಂದ್ರೆ ಯಾರೆಲ್ಲ ಬಡವರಿದ್ದಾರೆ ಅವ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಏನಂತಂದ್ರೆ ಅವ್ರು ಎಂದೂ ಸಹ ನೆಗೆಟಿವ್ ಥಿಂಕಿಂಗ್ ಮಾಡಕ್ ಹೋಗ್ಬಾರ್ದು, ಕೇವಲ ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು. 48 days ಏನ್ ಥಿಂಕ್ ಮಾಡ್ಬೇಕಂತಂದ್ರೆ ನಾನು ಶ್ರೀಮಂತನಾಗಿದ್ದೇನೆ, ನಾನು ಸುಖಿ ಆಗಿದ್ದೇನೆ, ಹಣ ಎಲ್ಲ ಕಡೆಯಿಂದ ನನಗೆ ಬರ್ತಾ ಇದೆ. ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಅನ್ನು ಮಾಡೋದು. ಆಮೇಲೆ 48 ದಿವಸ ಆದ ನಂತರ ಆ ಹಣಗಳೇನಾಯ್ತು ಅವರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಾಡ್ಬೇಕಾದಾಗ ನೆಗೆಟಿವ್ ಥಿಂಕಿಂಗ್ ಮಾಡಕ್ ಹೋಗ್ತಾರೆ. ಯಾಕಂತಂದ್ರೆ ಕೆಲವರು ಬಡವರಾಗಿ ಉಳ್ಕೊಳ್ತಾರೆ. ಯಾಕಂತಂದ್ರೆ ಅವ್ರೇನ್ ವಿಚಾರ ಮಾಡ್ತಾರೆ ಅಂತಂದ್ರೆ ನಾನು ಬಡವನಾಗಿದ್ದೇನೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ದುಡ್ಡು ಎಲ್ಲಿಂದ ತರಲಿ. ಸೊ ಈ ರೀತಿ ನೆಗೆಟಿವ್ ಸಂಕಲ್ಪಗಳನ್ನು ಮಾಡ್ತಾ ಇರ್ತಾರೆ. ಐಸಾಕ್ ನ್ಯೂಟನ್ ಎಷ್ಟು ಮೈಂಡ್ ಪವರ್ ಅನ್ನು ಯೂಸ್ ಮಾಡಿದ್ರು ಅಂತಂದ್ರೆ 17.6 ಅಕಾರ್ಡಿಂಗ್ ಟು ದಿ ಗ್ಲೋಬಲ್ ಒಂದು ಕ್ಯಾಲ್ಕುಲೇಷನ್ ಇರುತ್ತದೆ. ಮೈಂಡ್ ಕೆಪಾಸಿಟಿ ಎಷ್ಟು ಯೂಸ್ ಮಾಡ್ತಾರೆ, ಅವರ ಥಿಂಕಿಂಗ್, ಅವರ ಲಾಜಿಕಲ್ ಪ್ರೊಸೆಸ್ ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡಲಾಗ್ತಿದೆ. ಅವ್ರ ಮೈಂಡ್ ಅನ್ನು ಎಷ್ಟು ಯೂಸ್ ಮಾಡಿದ್ರು. ಅವ್ರು 17.6 ಅನ್ನು ಯೂಸ್ ಮಾಡಿದ್ರು. ವಿಶ್ವೇಶ್ವರಯ್ಯ ಇಂಜಿನಿಯರ್ ಅವ್ರು ಎಷ್ಟು ಯೂಸ್ ಮಾಡಿದ್ರು ಅಂತಂದ್ರೆ 7.6 ಯೂಸ್ ಮಾಡಿದ್ರಂತೆ. ಹಾಗಾದ್ರೆ ನಾವೆಷ್ಟು ಯೂಸ್ ಮಾಡ್ತಾ ಇದ್ದೇವೆ? ಕೇವಲ 1% ಯೂಸ್ ಮಾಡ್ತಾ ಇದ್ದೇವೆ. ನೀವು ನೋಡಿರ್ಬೇಕು, ಐಸ್ ನೀರಲ್ಲಿ ಇದ್ದಾಗ ಅದು 90% ಅಂಡರ್ ವಾಟರ್ ನಲ್ಲಿ ಇರ್ತಿದ್ದು, 10% ಅದ್ರ ಮೇಲೆ ಇರ್ತದೆ. ಅದಕ್ಕೆ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತಾರೆ. ಸಬ್ ಕಾನ್ಸಿಯಸ್ ಮೈಂಡಿಗೆ 90% ಪವರ್ ಇದೆ, ಕಾನ್ಸಿಯಸ್ ಮೈಂಡಿಗೆ 10% ಪವರ್ ಇದೆ. ಸೊ ನಾವೇನ್ ಮಾಡ್ಬೇಕು? ಈ ಪವರ್ ಅನ್ನು ಯೂಸ್ ಮಾಡ್ಕೊಳ್ಬೇಕು ಟು ಬಿಕಮ್ ಎ ರಿಚ್. ಅಂದ್ರೆ ಶ್ರೀಮಂತನಾಗ್ಲಿಕ್ಕೆ, ಆರೋಗ್ಯವಾಗ್ಲಿಕ್ಕೆ ಅಲ್ಲ. ಅದಕ್ಕೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಅದು ಸಹ ಇಂಪಾರ್ಟೆಂಟ್. ಶ್ರೀಮಂತಿಕೆನೂ ಬೇಕು ಮತ್ತೆ ಆರೋಗ್ಯನೂ ಬೇಕು, ಇವೆರಡು ಇಂಪಾರ್ಟೆಂಟ್. ಸೊ ನಾವೇನ್ ಮಾಡ್ಬೇಕು? ಈಗ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನು ಯೂಸ್ ಮಾಡ್ಬಿಟ್ಟು ನಾವು ರಿಚ್ ಆಗ್ಬೇಕು, ಮತ್ತೆ ಏನಾಗ್ಬೇಕು? ಹೆಲ್ದಿ ಆಗ್ಬೇಕು. ಅದಕ್ಕೋಸ್ಕರ ಯಾರೆಲ್ಲ ಶ್ರೀಮಂತರಿದ್ದಾರೆ, ಯಾರೆಲ್ಲ ಗ್ರೇಟ್ ಪೀಪಲ್ ಇದ್ದಾರೆ, ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ ದ ವರ್ಲ್ಡ್, ಅವ್ರು ಏನ್ ಮಾಡ್ತಿದ್ರಂತೆ ಮಲೋಕ್ಕಿಂತ ಪೂರ್ವದಲ್ಲಿ ಆ ಸಮಯ ಏನಿದೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಭಗವದ್ಗೀತೆ ಏನ್ ಹೇಳ್ತೀವಿ ಅಂತಂದ್ರೆ ಅಂತಮತಿ ಸೋಗತಿ. ಸೊ ಅಂತಮತಿ ಸೋಗತಿ ಯಾವಾಗ ಆಗುತ್ತೆ ಅಂತಂದ್ರೆ ಮಲೋಕ್ಕಿಂತ ಪೂರ್ವದಲ್ಲಿ, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ, ಆಮೇಲೆ ಶರೀರ ಬಿಡ್ಬೇಕಾದ. ಸೊ ಈ ಟೈಮ್ ನಮ್ದು ವೆರಿ ಇಂಪಾರ್ಟೆಂಟ್. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆ ಸಮಯದಲ್ಲಿ ಅಲರ್ಟ್ ಆಗಿರುತ್ತೆ. ಸೊ ಕೆಲವರು ಬಡವರು ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ನಾನು ಪೋರ್ ಆಗಿದ್ದೀನಿ, ನನ್ನ ಹತ್ರ ಹಣ ಇಲ್ಲ, ಈ ರೀತಿ ವಿಚಾರ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಏನ್ ಹೇಳ್ತೀವಿ ಅಂತಂದ್ರೆ
ನೀವು ಪೂವರ್ ಆಗೇ ಇರ ಅಂತ ಹೇಳ್ತೀವಿ. ಯಾಕಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡಿಗೆ ಲಾಜಿಕ್ ಗೊತ್ತಿಲ್ಲ, ನೀವೇನ್ ಕೊಡ್ತಿರೋದು ತಗೊಳ್ತಾ ಹೋಗ್ತೀವಿ. ಕಾನ್ಸಿಯಸ್ ಮೈಂಡಿಗೆ ಮಾತ್ರ ಲಾಜಿಕ್ ಗೊತ್ತು. ಅದಕ್ಕೋಸ್ಕರ ಕೆಲವರು ಮೂವಿ ನೋಡ್ತಾ ಇರ್ಬೇಕಾದಾಗ, ನಮ್ಗೆ ಗೊತ್ತಿದೆ ಮೂವಿಲಿ ಏನು ರಿಯಾಲಿಟಿ ನಡೆಯಂಗಿಲ್ಲ. ಫೈಟ್ ಮಾಡ್ಬೇಕಾದಾಗ ಅಥವಾ ಎಮೋಷನಲ್ ಸೀನ್ ಇದ್ದಾಗ ಏನಾಗ್ತಿದೆ ಅಂತಂದ್ರೆ ಕೆಲವರು ಅಳುತ್ತಾರೆ. ಯಾಕೆ ಅಳುತ್ತಾರೆ? ನಮ್ಗೆ ಗೊತ್ತಿದೆ ಅದು ರಿಯಲ್ ಅಲ್ಲ ಅಂತ ಹೇಳಿ, ಆದ್ರೂ ಅಳುತ್ತಾರೆ. ಯಾಕೆ? ನಾವೇನ್ ಸಬ್ ಕಾನ್ಸಿಯಸ್ ಮೈಂಡಿಗೆ ಕೊಟ್ಟಿದ್ದೇವೆ ಅದೇ ರಿಯಾಕ್ಟ್ ಮಾಡ್ತಿದ್ವಿ. ನೀವು ಮೂವಿಲಿ ಏನೇ ನೋಡಿರ್ಬೋದು, ಅದೇನ್ ಮಾಡ್ತೀವಿ, ಸಬ್ ಕಾನ್ಸಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಅದು ಗೊತ್ತಿಲ್ಲ ರೈಟ್ ಯಾವ್ದು ರಾಂಗ್ ಯಾವ್ದು. ನೀವು ಅದನ್ನು ನೋಡ್ತಾ ನೋಡ್ತಾ ಕೊಟ್ಟಿರೋ ಕಾರಣದ ಸಂಸ್ಕಾರ ಆಗಿರೋ ಕಾರಣ ಕೆಲವೊಂದು ಸೀನ್ಗಳು ನೋಡಿದಾಗ ನಿಮ್ಗೆ ಕಣ್ಣೀರ್ ಬರ್ತದೆ. ಹಾಗೆ ಸಬ್ ಕಾನ್ಸಿಯಸ್ ಮೈಂಡ್ ಈ ರೀತಿ ಇರ್ತಿದ್ವಿ. ಏನಂತಂದ್ರೆ ನೀವೇನ್ ಕೊಡ್ತೀರಾ ಅದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಕೊಡ್ಬೇಕಾದಾಗ ವೆರಿ ಕೇರ್ಫುಲ್. ಅಲ್ಲಿ ರಿಯಾಲಿಟಿಯನ್ನೇ ಕೊಡ್ಬೇಕಾಗ್ತದೆ. ನೆಗೆಟಿವ್ ಕೊಟ್ಟಾಗ ಏನಾಗ್ತದೆ, ಅದು ನೆಗೆಟಿವ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಸಬ್ ಕಾನ್ಸಿಯಸ್ ಪವರ್ ಅನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಯಾವಾಗಂತಂದ್ರೆ ಮಲಗುಗಿಂತ ಪೂರ್ವದಲ್ಲಿ, ಬೆಳಿಗ್ಗೆ ಎದ್ದ ತಕ್ಷಣ. ಆ ಸಮಯದಲ್ಲಿ ಬೇರೆ ಯಾವುದೇ ನೆನಪುಗಳು ಬರಬಾರ್ದು. ಕೆಲವ್ರು ಏನ್ ಮಾಡ್ತಾರಂತಂದ್ರೆ ಫೇಸ್ಬುಕ್ ನೋಡ್ಬಿಟ್ಟು ಅಥವಾ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಮಲಗ್ತಾರೆ. ಅಥವಾ ಮೂವಿ ನೋಡ್ಬಿಟ್ಟು ಸೀರಿಯಲ್ ನೋಡ್ಕೊಂಡು ಮಲಗ್ತಾರೆ. ಅವಾಗ ಏನಾಗ್ತಿದೆ, ಸಬ್ ಕಾನ್ಸಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅವರು 100% ಅಚೀವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾವುದೇ ಫೈನಾನ್ಷಿಯಲ್ ಇರ್ಬೋದು ಅಥವಾ ಹೆಲ್ತ್ ಅಲ್ಲಿ ಇರ್ಬೋದು. ಆ ಸಮಯದಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನು ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ ಪ್ರಕಾರ ಆ ಎಕ್ಸ್ಪೆರಿಮೆಂಟ್ ಮಾಡ್ಲಾಯ್ತು. ಬಡವರು ಯಾರೆಲ್ಲ ಇದ್ದಾರೆ ಅವರಿಗೆ ಪಾಸಿಟಿವ್ ಥಿಂಕಿಂಗ್ ಅನ್ನು ಕೊಡ್ಲಾಯ್ತು. ಯಾವ್ದಂತಂದ್ರೆ ಪಾಸಿಟಿವ್ ಅಫರ್ಮೇಷನ್. ಏನಂತಂದ್ರೆ ನಾನು ಶ್ರೀಮಂತನಾಗಿದ್ದೇನೆ 10 ಸಲ ಈ ಸಂಕಲ್ಪ ಮಾಡೋದು ಮಲೋಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಹಣ ನನಗೆ ಎಲ್ಲ ಕಡೆಯಿಂದ ಬರ್ತಾ ಇದೆ, ಈ ಸಂಕಲ್ಪನ 10 ಸಲ ಮಾಡೋದು. ಹಣ ನನ್ನ ಜೀವನದಲ್ಲಿ ತುಳುಕ್ತಾ ಇದೆ, ಈ ಸಂಕಲ್ಪವನ್ನು ಏನ್ ಮಾಡುವುದು, 3 ಸಲ ಮಾಡುವುದು. ಈ ಸಂಕಲ್ಪನು 10 ಸಲ ಮಾಡುವಂಥದ್ದು. ಆಮೇಲೆ ನಾನು ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೀಮಂತನಾಗಿದ್ದೇನೆ, ಈ ಸಂಕಲ್ಪನ ಏನ್ ಮಾಡೋದು, 10 ಸಲ ಮಾಡೋದು ಮಲೋಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಸಂಕಲ್ಪ, ಸೇಮ್ ಸಂಕಲ್ಪ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ನೆನಪು ಬರಬಾರ್ದು. ನೆನಪು ಬಂತಂತಂದ್ರೆ ಏನಾಯ್ತದ, ಅರ್ಧ ಪವರ್ ಹೋಗ್ಬಿಡ್ತಿದೆ. ನೆಗೆಟಿವ್ ಮಾಡೋದ ಈ ಸಮಯದಲ್ಲಿ ನೆಗೆಟಿವ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 100%, ಓನ್ಲಿ 30% ಆಗ. ಅದಕ್ಕೋಸ್ಕರ ಲಾಸ್ಟ್ ಮಲಗೋಕ್ಕಿಂತ ಪೂರ್ವದಲ್ಲಿ ನೀವೇನ್ ಸಂಕಲ್ಪ ಮಾಡ್ತೀರ, ಲಾಸ್ಟ್ ಸಂಕಲ್ಪ ಅದೇನಾಗ್ತಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಆ ಸಂಕಲ್ಪನೆ ಬರ್ತದೆ. ಆ ಸಂಕಲ್ಪ ಬೆಳಿಗ್ಗೆ ಏನ್ ಬಂದಿದೆ ಇಡೀ ದಿನದಲ್ಲಿ ಪ್ರಭಾವ ಬೀರ್ತದೆ. ನೆಗೆಟಿವ್ ಬಂದ್ರೆ ನೆಗೆಟಿವ್ ಪ್ರಭಾವ ಬೀರ್ತದೆ, ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಪ್ರಭಾವ ಬೀರ್ತಿದೆ. ಅದೇ ಸಿಟ್ಟಿನ ಸಂಕಲ್ಪ ಬಂತಂದ್ರೆ ಇಡೀ ದಿನ ಸಿಟ್ಟಿನಲ್ಲಿ ಇರ್ತೀನಿ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಯಾಕಂತಂದ್ರೆ ಅಂತಮತಿ ಸೋಗತಿ. ಯಾರು 3 ಮಿನಿಟ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಯಾವ್ದು ಸಂಕಲ್ಪಗಳು ಬರಂಗಿಲ್ಲ, ಅವ್ರು 100% ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಅದು ಮನಿಯಲ್ಲಿ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು. 2 ಇಂಪಾರ್ಟೆಂಟ್. ಮನಿ ಅಷ್ಟೇ ಅಲ್ಲ, ಹೆಲ್ತ್ ಸಹ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ಹೆಲ್ತ್ ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ, ಕೆಲವರಿಗೆ ಕಾಯಿಲೆ ಇರ್ತಿದೆ. ಅವ್ರೇನ್ ಸಂಕಲ್ಪ ಮಾಡ್ಬೇಕಂತಂದ್ರೆ ನಾನು ಆರೋಗ್ಯವಾಗಿದ್ದೇನೆ, ಪ್ರತಿದಿನ ನನ್ನ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಈ ರೀತಿ ಸಂಕಲ್ಪಗಳನ್ನು ಮಾಡ್ಬೇಕು 10 ಸಲ. ನಾನು ಖುಷಿಯಿಂದ ಇದ್ದೇನೆ, ಈ ರೀತಿ ಸಂಕಲ್ಪಗಳನ್ನು ಮಾಡ್ಬೇಕು. ಅವಾಗ ಮಾಡ್ತಾ ಮಾಡ್ತಾ ಏನಾಗ್ತಿದೆ, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಇದು ಸಹ ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ. ಯಾರೆಲ್ಲ ಅನ್ಹೆಲ್ದಿ ಆಗಿದ್ರು, ಯಾರಿಗೆಲ್ಲ ಕಾಯಿಲೆ ಇತ್ತು, ಈ ರೀತಿ ಸಂಕಲ್ಪಗಳನ್ನು ಮಾಡ್ತಾ ಹೋದ್ರು, ನಾನು ಆರೋಗ್ಯವಾಗಿದ್ದೇನೆ, ನಾನು ಖುಷಿಯಿಂದ ಇದ್ದೇನೆ, ನನ್ನ ಬಾಡಿ ಫಿಟ್ ಆಗಿದೆ, ಸೊ ನನ್ನ ದೇಹ ಸಹಯೋಗ ನನಗೆ ಕೊಡ್ತಾ ಇದೆ. ಈ ರೀತಿ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ಬೇಕು. ಕೆಲವರಿಗೆ ಬೇಗಾಗಿ ಸಿದ್ಧಿ ಆಗ್ತಿದೆ, ಕೆಲವರಿಗೆ ಲೇಟ್ ಆಗಿ ಆಗ್ತದೆ. ಯಾಕಂತಂದ್ರೆ ಅದು ಕರ್ಮದ ಆಧಾರದ ಮೇಲೆ. ಕೆಲವರಿಗೆ ಪಾಪದ ಕರ್ಮ ಡೀಪ್ ಆಗಿರುವ ಕಾರಣ ಸಿದ್ಧಿ ಆಗ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಆದ್ರೆ ಈ ಸಂಕಲ್ಪಗಳನ್ನು ಮಾಡ್ತಾ ಹೋದಾಗ ಅದರ ಇಂಟೆನ್ಸಿಟಿ ಏನಾಗ್ತದೆ, ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನೆಗೆಟಿವ್ ಸಂಕಲ್ಪಗಳನ್ನು ಮಾಡಬಾರ್ದು, ನೀವು ಪಾಸಿಟಿವ್ ಮಾಡ್ಬೇಕಾದಾಗ. ಯಾಕಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡಿಗೆ 90% ಪವರ್ ಇರ್ತದೆ. ಸೊ ಈ ರೀತಿ ಸಂಕಲ್ಪಗಳನ್ನು ಮಾಡ್ತಾ ಇರ್ಬೇಕಾದಾಗ ಈ ರೀತಿ ಸಂಕಲ್ಪಗಳನ್ನು ಮಾಡಬಾರ್ದು. ನನಗೆ ದುಡ್ಡು ಎಲ್ಲಿಂದ ಬರ್ಬೋದು, ಇದು ಮಾಡಿದ್ರೆ ಸಿದ್ಧಿ ಆಗುತ್ತೋ ಇಲ್ಲ, ಸಕ್ಸಸ್ಫುಲ್ ಆಗ್ತೀನೋ ಇಲ್ಲ, ಈ ರೀತಿ ಸಂಕಲ್ಪ ಮಾಡಿದಾಗ ಏನಾಗ್ತದೆ, ಮನಿ ಬರೋದು ಬ್ಲಾಕ್ ಆಗ್ತದೆ. ಸೊ ಎಂದು ಸಹ ನೆಗೆಟಿವ್ ಸಂಕಲ್ಪಗಳನ್ನು ಮಾಡಬಾರ್ದು. ನೆಗೆಟಿವ್ ಸಂಕಲ್ಪಗಳು ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು, ನೀವು ಪಾಸಿಟಿವ್ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ಬೇಕು. ಆವಾಗ ಏನಾಗ್ತಿದೆ,
ಒನ್ ಡೇ ನೀವು ಸಕ್ಸಸ್ಫುಲ್ ಆಗ್ತೀರಾ. ಕೆಲವರಿಗೆ ಒಂದ್ ದಿವಸನಲ್ಲಿ ಸಕ್ಸಸ್ಫುಲ್ ಆಗ್ಬೋದು, ಕೆಲವರಿಗೆ 1 ಗಂಟೆಲಿ ಆಗ್ಬೋದು, ಕೆಲವರಿಗೆ 24 hours ನಲ್ಲಿ ಆಗ್ಬೋದು, ಕೆಲವರಿಗೆ 10 days ನಲ್ಲಿ ಆಗ್ಬೋದು, ಕೆಲವರಿಗೆ 20 days ನಲ್ಲಿ ಆಗ್ಬೋದು, ಕೆಲವರಿಗೆ 100 days ನಲ್ಲಿ ಆಗ್ಬೋದು. ಯಾಕಂತಂದ್ರೆ ಕರ್ಮದ ಆಧಾರದ ಮೇಲೆ ಕೆಲವರಿಗೆ ಸಿವಿಯರ್ ಕರ್ಮ ಇದ್ದಾಗ ಸ್ವಲ್ಪ ಟೈಮ್ ತಗೊಳ್ತಿದ್ದು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕಾದಾಗ. ಯಾಕಂತಂದ್ರೆ ಚಾರ್ಜ್ಡ್ ಕರ್ಮ ಮತ್ತು ಡಿಸ್ಚಾರ್ಜ್ಡ್ ಕರ್ಮ ಅಂತ ಇರ್ತದೆ. ಚಾರ್ಜ್ಡ್ ಕರ್ಮ ಇದ್ದಾಗ ಸ್ವಲ್ಪ ಸಮಯ ತೆಗೆದುಕೊಳ್ತಿದ್ದು, ಸ್ವಲ್ಪ ಲೇಟ್ ಆಗ್ತದೆ. ಡಿಸ್ಚಾರ್ಜ್ಡ್ ಕರ್ಮ ಇದ್ದಾಗ ಅಲ್ಲಿ ಅವ್ರದ್ದು ಕರ್ಮದ ಲೆಕ್ಕಾಚಾರ ಇಲ್ದಿದ್ದಾಗ ಅವರಿಗೆ ಒಂದೇ ದಿವಸನಲ್ಲಿ ಏನಾಗ್ತದೆ, ಸಕ್ಸಸ್ಫುಲ್ ಆಗ್ತಾರೆ. ಫೈನಾನ್ಷಿಯಲಿ ಇರ್ಬೋದು, ಹೆಲ್ತ್ ಅಲ್ಲಿ ಇರ್ಬೋದು. ಹಾಗೆ ವಿಧಿ ಮತ್ತು ಸಿದ್ಧಿ ಎಂಬುದು ವೆರಿ ಇಂಪಾರ್ಟೆಂಟ್. ಯಾರು ವಿಧಿಯನ್ನು ಯೂಸ್ ಮಾಡ್ತಾರೆ ಅವರಿಗೆ ಸಿದ್ಧಿ ಪ್ರಾಪ್ತಿ ಆಗ್ತಿದೆ. ವಿಧಿ ಅಂತಂದ್ರೇನು, ಸರಿಯಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು. ಅಂದ್ರೆ ಮಲಗೋಕ್ಕಿಂತ ಪೂರ್ವದಲ್ಲಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ದಿನದಲ್ಲಿ ಒಂದು ಪ್ಲೇಸ್ ಅನ್ನು ಹುಡುಕ್ಬಿಟ್ಟು, ಒಳ್ಳೆ ಕಾಮ್ ಪ್ಲೇಸ್, ಡಿಸ್ಟರ್ಬೆನ್ಸ್ ಇರ್ಬಾರ್ದು, ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಬೇಕು. ಮಾಡಿದಾಗ ಏನು ಸಂಕಲ್ಪ ಮಾಡ್ಬೇಕಂದ್ರೆ, ಲಾಸ್ಟ್ ಅಂತಂದ್ರೆ ಈ ಸಂಕಲ್ಪಗಳನ್ನು ಪರಮಾತ್ಮನಿಗೆ ಕೊಡ್ತಾ ಇದ್ದಾರೆ. ಆ ಪರಮಾತ್ಮ ಎಲ್ಲ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ತಾ ಇದ್ದಾರೆ. ನನ್ನೆಲ್ಲ ಸಂಕಲ್ಪಗಳನ್ನು ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ. ಈ ರೀತಿ ಸಂಕಲ್ಪಗಳನ್ನು ಲಾಸ್ಟ್ ಪರಮಾತ್ಮನಿಗೆ ಕೊಟ್ಟಿರ್ಬೇಕು. ಯಾಕಂತಂದ್ರೆ ಕೊಡೋನು ಯಾರು? ಪರಮಾತ್ಮನೇ ಕೊಡೋನಾಗಿದ್ದಾನೆ ಈ ಜಗತ್ನಲ್ಲಿ. ನೀವು ಅವ್ರ ಮೇಲೆ ಎಲ್ಲ ಲೋಡ್ಗಳನ್ನು ಹಾಕ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕು. ನಿಮ್ದು ಎಲ್ಲ ಸ್ಟ್ರೆಸ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಪರಮಾತ್ಮನಿಗೆ ಕೊಟ್ಬಿಡ್ಬೇಕು. ಪರಮಾತ್ಮ ಈ ರೀತಿ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಂತ. ಆವಾಗ ಏನ್ ಮಾಡ್ತಾರೆ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಯಾಕಂತಂದ್ರೆ ಪರಮಾತ್ಮ ಕಲ್ಯಾಣಕಾರಿಯಾಗಿದ್ದಾರೆ, ಶುಭಕಾರಿಯಾಗಿದ್ದಾರೆ, ಮಂಗಳಕಾರಿಯಾಗಿದ್ದಾರೆ. ಅವರು ನಿರಾಕಾರನಾಗಿದ್ದಾರೆ. ಈ ರೀತಿ ವಿಜುವಲೈಸೇಷನ್ ಮಾಡ್ಬೇಕಾಗ್ತದೆ. ವಿಜುವಲೈಸೇಷನ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಸಂಕಲ್ಪ ಮತ್ತು ವಿಜುವಲೈಸೇಷನ್ ಎರಡನ್ನು ಕಂಬೈನ್ ಮಾಡಿದಾಗ ಏನಾಗ್ತದೆ, ಬೇಗ ಸಕ್ಸಸ್ಫುಲ್ ಆಗ್ತೀರಾ. ಸಪೋಸ್ ನೀವು ಹಣದ ಮೇಲೆ ಮಾಡ್ತಾ ಇದ್ದೀರಾ, ಹಣವನ್ನು ವಿಜುವಲೈಸೇಷನ್ ಮಾಡಬೇಕು. ಆಮೇಲೆ ವಿಜುವಲೈಸೇಷನ್ ಆದ್ಮೇಲೆ ಏನ್ ಮಾಡ್ಬೇಕು, ಸಂಕಲ್ಪಗಳನ್ನು ಮಾಡ್ಬೇಕು. ನನಗೆ ಹಣ ಬರ್ತಾ ಇದೆ. ಯಾವ ರೀತಿ ನೀವು ಒಂದು ಲೆಟರ್ ರಿಸೀವ್ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳಿ, ಅಥವಾ ನಿಮಗೆ ಆತ್ಮೀಯರು ಒಂದು ಲೆಟರ್ ಕಳಿಸಿರ್ತಾರೆ, ಅವಾಗ ನೀವು ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ, ಎಷ್ಟು ಖುಷಿ ಆಗ್ತಿಲ್ಲ. ಆ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು. ನಾನು ಮನಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ಖುಷಿಯಿಂದ ಮಾಡ್ಬೇಕು. ಖುಷಿಯಿಂದ ಮಾಡ್ಬೇಕು. ಅಂದ್ರೆ ಖುಷಿಯಿಂದ ಮಾಡಿದಾಗ ಏನಾಗ್ತಿದೆ ಅಂತಂದ್ರೆ ನಮ್ಮ ಸಂಕಲ್ಪಗಳು ಬೇಗ ಸಿದ್ಧಿ ಆಗ್ತಿದೆ. ಅಥವಾ ಖುಷಿಯಿಂದ ಮಾಡಿಲ್ಲ ಅಂತಂದಾಗ ಸ್ವಲ್ಪ ಸಮಯ ತಗೊಳ್ತೀವಿ. ಅದಕ್ಕೋಸ್ಕರ ಖುಷಿಯಿಂದ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ಈ ರೀತಿ ಸಂಕಲ್ಪಗಳನ್ನು ಮಾಡ್ಬೇಕು. ಇಡೀ ದಿನದಲ್ಲಿ ಯಾವಾಗ ಟೈಮ್ ಸಿಕ್ತಿದ್ದು ಮಾಡ್ಕೊಳ್ತಾ ಇರ್ಬೇಕು, ನೆಗೆಟಿವ್ ಮಾಡಬಾರ್ದು. ಈ ರೀತಿ ನಾವು ಈ ಒಂದು ಸಬ್ಕಾನ್ಸಿಯಸ್ ಮೈಂಡ್ ಅನ್ನು ಯೂಸ್ ಮಾಡಿದಾಗ ನಮಗೆ ಸಿದ್ಧಿ ಆಗೋದು 100%. ಯಾಕಂತಂದ್ರೆ ಸಂಕಲ್ಪಗಳು ಎಂದು ಫೇಲ್ ಆಗಂಗಿಲ್ಲ. ಅದು ಇವತ್ತು ಅಥವಾ ನಾಳೆ ಅದೇನಾಗ್ತಿದೆ, ಫಲ ಕೊಡ್ತೇ. ಬಟ್ ನಾವು ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಅದಕ್ಕೋಸ್ಕರ ಪೇಷನ್ಸ್ ಎಂಬುದು ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಇಲ್ಲಾದ್ರೆ ಪೇಷಂಟ್ ಆಗ್ಬಿಡ್ತೀವಿ. ಪೇಷನ್ಸ್ ಎಂಬುದು ಒಂದು ಪರ್ಫೆಕ್ಷನ್. ಯಾರಿಗೆ ಪೇಷನ್ಸ್ ಇದೆಯೋ ಅವನು ಎಲ್ಲವನ್ನು ಸಾಧನೆ ಮಾಡ್ತಾನೆ. ಸೊ ಎಂದೂ ಸಹ ಪೇಷನ್ಸ್ ಅನ್ನು ಕಳ್ಕೊಳ್ಬಾರ್ದು. ಸ್ಟ್ರಾಂಗ್ ಆಗಿರ್ಬೇಕು. ಭಾರವನ್ನು ಪರಮಾತ್ಮನಲ್ಲಿ ಹಾಕ್ಬಿಟ್ಟು ನೀವು ನಿಶ್ಚಿಂತವಾಗಿರ್ಬೇಕು. ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ಯಾವಾಗ ಬರ್ಬೋದು ವಿಚಾರ ಮಾಡಬಾರ್ದು. ಅದು ಬಂದೇ ಬರ್ತಿತ್ತು. ಬಂದಾಗ ನಿಮಗೆ ಅದು ಗೊತ್ತಾಗ್ತಿದ್ದು ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಈ ರೀತಿ ನಾವು ಶ್ರೀಮಂತರಾಗ್ಲಿಕ್ಕೆ ಅಥವಾ ಆರೋಗ್ಯವನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಪಾಸಿಟಿವ್ ಸಂಕಲ್ಪ ಎಂಬುದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಮೈಂಡ್ ಓವರ್ ಮ್ಯಾಟರ್ ಅಂತ ಹೇಳ್ತಾರೆ. ಮನಸ್ಸು ಯಾವ ರೀತಿ ವಿಚಾರ ಮಾಡ್ತಿರೋದು ದೇಹದ ಮೇಲೆ ಪ್ರಭಾವ ಬೀರ್ತಿದೆ. ಸೊ ಭಗವದ್ಗೀತೆಯಲ್ಲಿ ಇರ್ಬೋದು, ಉಪನಿಷತ್ತಲ್ಲಿ ಇರ್ಬೋದು, ಏನೆಲ್ಲ ಹೇಳಿದ್ದಾರೆ, ನಾವು ಆ ಟೆಕ್ನಿಕ್ ಅನ್ನು ಏನ್ ಮಾಡ್ಕೊಳ್ಬೇಕು, ಯೂಸ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಏನ್ಷಿಯಂಟ್ ವಿಸ್ಡಮ್ ಏನಿದೆ, ನಾಲೆಜ್ ಏನಿದೆ, ಅದನ್ನು ನಾವು ಯಥಾರ್ಥವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಸೊ ಕೊನೆಯದಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಪಾಸಿಟಿವ್ ವಿಚಾರ ಮಾಡಿ. ಎಂಥದೇ ಪರಿಸ್ಥಿತಿಯಲ್ಲಿ ನೀವು ನೆಗೆಟಿವ್ ಮಾಡಕ್ ಹೋಗ್ಬಾರ್ದು. ಆವಾಗ 100% ನೀವು ಸಕ್ಸಸ್ಫುಲ್ ಆಗ್ತೀವಿ. ನೆಗೆಟಿವ್ ಮಾಡ್ತಾ ಇತ್ತಂತಂದ್ರೆ ಬ್ಲಾಕ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ಎಲ್ಲರಿಗೂ ವರ್ಕ್ ಆಗಂಗಿಲ್ಲ. ಯಾಕಂತಂದ್ರೆ ಕಾರಣ ಏನಂತಂದ್ರೆ ಅವರು ನೆಗೆಟಿವ್ ಮಾಡ್ತಾರೆ. ಕೆಲವರಿಗೆ ಲೇಟ್ ಆಗ್ಬೋದು. ಆವಾಗ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಸಮಯ ಕರ್ಮದ ಲೆಕ್ಕಾಚಾರ ಚುಕ್ತ ಆಗೋ ತನಕ ನಾವು ಆ ಒಂದು ಕರ್ಮವನ್ನು ಚುಕ್ತ ಮಾಡ್ಬೇಕಾಗ್ತದೆ. ಅಲ್ಲಿ ತನಕ ನಾವು ವೇಟ್ ಮಾಡ್ಬೇಕು. ಆವಾಗ ಏನಾಗ್ತದೆ, ನಮಗೆ ಆಟೋಮೆಟಿಕ್ಲಿ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ
ಅಸ್ಟ್ರಾಲಜಿಲಿ ಹೇಳಲಾಗ್ತಿದೆ ಶನಿ ದಶೆ ಅಂತಂದ್ರೆ ಏನದು? ಕರ್ಮದ ಲೆಕ್ಕಾಚಾರ. ಕೆಲವರಿಗೆ 2 ವರ್ಷ ಇರ್ತದೆ, ಕೆಲವರಿಗೆ 3 ವರ್ಷ ಇರ್ತದೆ, ಸಂಬಂಧ ಇಲ್ಲ. ಆದ್ರೆ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ಬೇಕು. 3 ವರ್ಷ ಆದ್ಮೇಲೆ ಅವ್ರ ಕರ್ಮದ ಲೆಕ್ಕಾಚಾರ ಚುಕ್ತ ಆಗ್ಬಿಟ್ಟು ಆಮೇಲೆ ಅವ್ರು ಫ್ರೀ ಆಗ್ಬಿಟ್ಟು ಅವ್ರಿಗೆಲ್ಲ ಏನಾಗ್ತದೆ, ಸಿಗ್ತಾ ಹೋಗ್ತದೆ. ಸೊ ಯಾರಿಗೆ ಶನಿ ದಶೆ ಇದ್ರೂ ಸಹ ಅವ್ರು ಏನ್ ಮಾಡ್ಬೇಕಂತಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಹೋಗ್ಬೇಕು. ಆವಾಗ ಅದ್ರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಕೊಳ್ಬೋದು, ಮ್ಯಾನೇಜ್ ಮಾಡ್ಬೋದು. ಈ ವಿಡಿಯೋವನ್ನು ನೋಡಿದ್ರಲ್ಲ, ಯಾವ ರೀತಿ ನಮ್ಗೆ ಪಾಸಿಟಿವ್ ಥಿಂಕಿಂಗ್ ವರ್ಕ್ ಮಾಡ್ತೀವಿ. ನಾವು ಎಲ್ಲ ಕಾರ್ಯದಲ್ಲೂ ಸಹ ಪಾಸಿಟಿವ್ ಅನ್ನು ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಪ್ರೊಫೆಷನಲ್ ನಾವು ಇದು ಪಾಸಿಟಿವ್ ಥಿಂಕಿಂಗ್ ಅನ್ನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಭಗವದ್ಗೀತೆ ಹೇಳ್ತೀವಿ ಅಂತಂದ್ರೆ, ವೇಟ್ ಮಾಡಿ, ಯಾವುದಕ್ಕೂ ದುಡುಕಕ್ಕೆ ಹೋಗ್ಬಿಟ್ರಿ, ಮತ್ತೆ ಯಾರನ್ನು ಜಡ್ಜ್ ಮಾಡಬಾರ್ದು. ನಿಮ್ಮ ಸ್ಥಿತಿಯನ್ನು, ನಿಮ್ಮ ಪರಿಸ್ಥಿತಿಯನ್ನು ನೀವು ಜಡ್ಜ್ ಮಾಡಬಾರ್ದು, ಇತರರ ಪರಿಸ್ಥಿತಿಯನ್ನು ನಾವು ಜಡ್ಜ್ ಮಾಡಬಾರ್ದು. ಸೊ ಒಂದಲ್ಲ ಒಂದ್ ದಿವಸ ನಮ್ಗೆ ಸಕ್ಸಸ್ ಆಗೇ ಆಗ್ತದೆ. ಕೆಲವ್ರು ಏನ್ ಮಾಡ್ತಾರೆ, ದುಃಖ ಬಂತು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು, ಲಾಸ್ ಆಯ್ತು ಬಿಸ್ನೆಸ್ ಅಲ್ಲಿ, ಅವಾಗ ಏನ್ ಮಾಡ್ತಾರೆ, ಸುಸೈಡ್ ಮಾಡ್ಕೊಳ್ಳೋದು. ಇದು ಎಂದಕ್ಕೂ ಮಾಡಕ್ ಹೋಗ್ಬಾರ್ದು. ಸುಸೈಡ್ ಎಂಬುದು ಇದು ಸೊಲ್ಯೂಷನ್ ಅಲ್ಲ. ಸೊ ಜೀವನದಲ್ಲಿ ಜೀವಿಸ್ಬೇಕು, ಇಸಬೇಕು, ಇದ್ದು ಜಯಿಸ್ಬೇಕಂತ ಹೇಳ್ತಾರೆ, ಒಂದು ಗಾದೆ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಪೇಷನ್ಸ್ ಅನ್ನು ಇಟ್ಕೊಳ್ಬೇಕು ಮತ್ತು ಮೆಡಿಟೇಷನ್ ಅನ್ನು ಮಾಡ್ಬೇಕು. ಯಾವ ಮೆಡಿಟೇಷನ್ ಅಂತಂದ್ರೆ ಸೋಲ್ ಕಾನ್ಸಿಯಸ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ದೇಹದಿಂದ ದೂರ ಆಗುವಂತ ಒಂದು ಅಭ್ಯಾಸವನ್ನು ಮಾಡ್ಬೇಕು. ಯಾಕಂತಂದ್ರೆ ವ್ಯಕ್ತಿ ದುಃಖಕ್ಕೆ ಈಡಾಗ್ಲಿಕ್ಕೆ ಕಾರಣ ಏನಂತಂದ್ರೆ ಬಾಡಿ ಕಾನ್ಸಿಯಸ್. ಅವನಿಗೆ ಅಭಿಮಾನ ಇರುವ ಕಾರಣ ಏನಾಗ್ತಿದೆ, ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪಮಾನ ಅಂತ ಹೇಳ್ತಾರೆ. ಯಾರಿಗೆ ಅಭಿಮಾನ ಇದೆ, ಅಪಮಾನ ಖಂಡಿತ ಆಗ್ತದೆ. ಸೊ ಯಾವುದೇ ಸಿಚುವೇಶನ್ ನಾವು ಜಡ್ಜ್ ಮಾಡಬಾರ್ದು. ಪಾಸಿಟಿವ್ ಥಿಂಕಿಂಗ್ ಗಳನ್ನು ಮಾಡ್ತಾ ಹೋದಾಗ ನಾವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ 100%. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಎಂದೂ ಸಹ ನಿಮ್ಮನ್ನು ಕೆಟ್ಟದಾಗಿ ನೀವು ನೋಡ್ಕೊಳಕ್ ಹೋಗ್ಬಿಟ್ರಿ, ಕುದೃಷ್ಟಿಯಿಂದ ನಿಮ್ಮನ್ನು ನೀವು ನೋಡಕ್ ಹೋಗ್ಬಿಟ್ರಿ. ಪಾಸಿಟಿವ್ ಆಗಿ ನೋಡಿ. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ, ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ನಮಸ್ತೆ.